ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅತ್ತೆ, ನನ್ನ ಅತ್ತೆ ಅಂತ ಕರ್ದ್ಯಾ? ಮತ್ತೆ ನಿಮ್ಮನ್ನ ಅತ್ತೆ ಅಂತ ಕರಿದೆ, ಇನ್ಯಾರ್ನ ಕರೀಲಿ? ನೀನ್ ನನ್ನನ್ನ ಅತ್ತೆ ಅತ್ತೆ ಅಂತ ಕರಿತಾ ಇದ್ರೆ ನನ್ ಮನ್ಸಲ್ಲಿ ವೀಣೆ ನುಡ್ಸ್ದಂಗ ಆಗ್ತಾ ಇದೆ. ಮತ್ತಿನ್ನೆಷ್ಟ್ ದಿನ ಅಂತ ನಾವ್ ಈ ತರ ಕಿತ್ತಾಡ್ಕೊಂಡಿರೋದು ಅತ್ತೆ? ಇವತ್ತಿರೋರು ನಾಳೆ ಇರೋದಿಲ್ಲ. ಫ್ರಿಡ್ಜಲ್ಲಿ ಹಾಲಿದೆ, ನಾಳೆ ಇದ್ರೆ ಕಾಫಿ, ಇಲ್ದಿದ್ರೆ ಹಾಲು ತುಪ್ಪ. ಡಬ್ದಲ್ಲಿ ಅಕ್ಕಿ ಇದೆ, ಇಟ್ರೆ ಅನ್ನ ಆಗುತ್ತೆ, ಸತ್ರೆ ಬಾಯಿಗೆ ಅಕ್ಕಿ ಕಾಳು ಹಾಕ್ತಾರೆ. ಹೌದಲ್ಲ? ನೀನ್ ಹೇಳೋದು ಸರಿನೇ. ಈ ಮನೇಲಿರೋದು 4 ಜನ, ಈ ಭೂಮಿ ಮೇಲಿರೋದು 4 ದಿನ. ಅಷ್ಟ್ರಲ್ಲಿ ಯಾಕೆ ಈ ಕಿತ್ತಾಟ ಮನಸ್ತಾಪ ಎಲ್ಲ ಅಲ್ವಾ? ಶಿವಗಾಮಿ, ನಿನ್ ಮಾತನ್ ಕೇಳ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಗತ್ತೆ. ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತೆ. ಇದ್ದಾಗ ಕಿತ್ತಾಡೋದು, ಹೋದ್ಮೇಲೆ ಅಯ್ಯಯ್ಯೋ ಹೋಗ್ಬಿಟ್ರಲ್ವಾ ಅಂತ ದುಃಖ ಪಡೋದು. ಇದೆಲ್ಲ ಬೇಕಾತ್ತೆ? ಕರೆಕ್ಟಾಗಿ ಹೇಳ್ದೆ. ಇಷ್ಟು ದಿನ ಕಿತ್ತಾಡ್ಕೊಂಡು ಈಗ ಸಮಯ ಎಲ್ಲ ಹಾಳಾಗೋಯ್ತು. ಇನ್ಮುಂದೆ ಆದ್ರೂ ಎಲ್ರೂ ಒಗ್ಗಟ್ಟಾಗಿರೋಣ. ನೀವು, ನಾನು, ನಮ್ಮಣ್ಣವರು, ಬಸಪ್ಪ ಅಂಕಲು, ನಂದಿನಿ ಎಲ್ರೂ ಅಷ್ಟೆ. ಆದ್ರೆ ಪಾಪ ಆದಿ ಮಾತ್ರ ಮಿಸ್ಸಿಂಗು. ಹೌದು ಅತ್ತೆ, ಆದಿ ಹಾಸ್ಪಿಟ್ಲಿಂದ ಬಂದಂತೆ. ಹಾ? ಇಲ್ವಲ್ಲ? ಹೌದಾ ಅತ್ತೆ? ಮತ್ತೆ ಬಸಪ್ಪ ಅಂಕಲ್ ಹೇಳಿದ್ರು ಆದಿ ಆಸ್ಪತ್ರೆಯಿಂದ ಹೊರಟಿ ಬಂದಿದ್ದಾನೆ ಅಂತ. ಅವನ್ ಬಂದಿದ ತಕ್ಷಣ ನಿಮ್ಗೆ ಮೊದ್ಲು ಕಾಲ್ ಮಾಡಿದ್ನಂತೆ. ನೀವೇ ಎಲ್ರನ್ನೂ ಕರ್ಕೊಂಡು ಹೋಗಿ ಆದಿನ ಮೀಟ್ ಮಾಡ್ಸಿದ್ರಂತೆ. ಹಾಳಾದವನು ನಮ್ಮತ್ರ ಯಾರಿಗೂ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ಕ್ವಾರ್ಟರ್ ಎಣ್ಣೆ ಹೊಡೆದ್ಬಿಟ್ಟು ಮ್ಯಾಟ್ರನ್ನ ಕಕ್ಬಿಟ್ಟಿದ್ದಾನೆ. ಅತ್ತೆ, ಏನ್ ಯೋಚನೆ ಮಾಡ್ತಿದ್ದೀರಾ? ನೀನ್ ಮಾತಿಗೂ ಅತ್ತೆ ಅತ್ತೆ ಅಂತ ಕರಿತಾ ಇದ್ರೆ ನನ್ ಕೈಲಿ ಆ ವಿಷಯನೂ ಮುಚ್ಚಿಡಕ್ ಮನ್ಸೇ ಆಗ್ತಿಲ್ಲ. ಶಿವಗಾಮಿ, ಆದಿ ಬಂದಿರೋದೇನೋ ನಿಜ, ಆದ್ರೆ ಮೊದ್ಲೇ ನಿನ್ಗೂ ಅವನಿಗೂ ಆಗಲ್ವಲ್ಲ. ನೀನ್ ಹೇಗ್ ತಗೋತೀಯೋ ಅಂತ ನನಗ್ ಭಯ ಅಷ್ಟೆ. ಯಾಕ್ ಭಯ ಪಡ್ಬೇಕು? ಈಗ ಆದಿ ಎಲ್ಲಿ ಉಳ್ಕೊಂಡಿದ್ದಾನೆ? ಅದ್ಯಾವ್ದೋ ಸಣ್ಣ ಮನೇಲಿ ಉಳ್ಕೊಂಡಿದ್ದಾನಮ್ಮ. ಅಲ್ಲ, ಆದಿ ಯಾಕೆ ಯಾವ್ದೋ ಒಂದ್ ಸಣ್ಣ ಮನೇಲಿರ್ಬೇಕು? ಅವನಿಲ್ಲೇ ಬರಕ್ ಹೇಳ್ಬೋದಿತ್ತಲ್ವಾ? ಅತ್ತೆ, ನೀವು ಕಾಫಿ ತಗೊಳ್ಳಿ. ಅಯ್ಯೋ, ಬೇಡ ಬೇಡ ಬೇಡ, ನೀನಲ್ಲಿಡು, ನಾನು ಆಮೇಲೆ ಕುಡಿತೀನಿ. ಅಲ್ಲ ಅತ್ತೆ, ಆದಿಗೆ ಇಲ್ಲೇ ಬರೋದಕ್ಕೆ ಹೇಳ್ಬೋದಿತ್ತಲ್ವಾ? ಅದು ಹೇಗಾಗತ್ತೆ? ಶಾಂಭವಿನ ಸಾಯಿಸ್ಬಿಟ್ಟ, ನಿನ್ನನ್ನ ಹೊಡೆದು ಬಡ್ದು ಹುಚ್ಚಿ ಮಾಡಿ ರೂಮಲ್ಲೇ ಕೂಡ್ ಹಾಕ್ಬಿಟ್ಟಿದ್ದ.